ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ನೀವೇನಾದರೂ ಆಯ್ಕೆ ಆದಲ್ಲಿ ನಿಮಗೆ ಪ್ರತಿ ತಿಂಗಳು 2200 ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗುತ್ತದೆ. ಹಾಗಾದರೆ ಇದು ಯಾವ ವಿದ್ಯಾರ್ಥಿ ವೇತನ, ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು, ಬೇಕಾಗುವಂಥ ದಾಖಲಾತಿಗಳು ಏನೇನು, ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಎಂಬುದರ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಾಗಿರ್ಬೋದು, ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಆಗಿರ್ಬೋದು, ಇತರೆ ಯಾವುದೇ ಮಾಹಿತಿಗಳು ಬಂದರೂ ಕೂಡ ನಾನು ಆದಷ್ಟು ಬೇಗನೆ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ. ಈ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಫೌಂಡೇಶನ್ ಯಾವುದಂದ್ರೆ ಇಂಡು ಸೀಡ್ ಫೌಂಡೇಶನ್ ಅಂಥೇಳಿ ಇಲ್ಲಿ ನೋಡ್ಬೋದು. ಈ ವಿದ್ಯಾರ್ಥಿ ವೇತನಕ್ಕೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಪ್ರತಿ ತಿಂಗಳು ಆಗಲೇ ಹೇಳಿದ ಹಾಗೆ 2200 ರೂಪಾಯಿವರೆಗೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತೀರಿ. ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 15 ಕೊನೆಯ ದಿನಾಂಕ ಆಗಿರ್ತೈತೆ. ಇಲ್ಲಿ ಯಾವ ವಿದ್ಯಾರ್ಥಿನ ಓದ್ತಾ ಇರೋರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂದ್ರೆ, ನೀವು ವಿಜ್ಞಾನ ಆಗಿರ್ಬೋದು, ಕಲೆ, ವಾಣಿಜ್ಯ, ಇಂಜಿನಿಯರಿಂಗ್ ಆಗಿರ್ಬೋದು, ವೈದ್ಯಕೀಯ ಅಧ್ಯಯನಗಳಾಗಿರ್ಬೋದು ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಅಂದರೆ ಯಾವುದೇ ವಿಭಾಗಗಳಲ್ಲೂ ಕೂಡ ನೀವು ಪದವಿಯನ್ನು ಅಂದರೆ ಮೊದಲ ವರ್ಷದ ಪದವಿಯನ್ನು ಪೂರೈಕೆ ಮಾಡ್ತಾ ಇದ್ದರೆ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರ್ತೀರಿ ಮತ್ತು ನಿಮಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ. ಇಲ್ಲಿ ಬೇಕಾಗುವಂಥ ದಾಖಲಾತಿಗಳು ಏನೇನಂದ್ರೆ, ಇದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದಿರಂಗಿಲ್ಲ, ಆಫ್ಲೈನ್ ಮೂಲಕ ಅಂದರೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದಿರ್ತೈತಿ. ಆ ಅರ್ಜಿ ಫಾರ್ಮನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಅದನ್ನು ಯಾವ ರೀತಿಯಾಗಿ ಫಿಲಪ್ ಮಾಡೋದು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದರ ಜೊತೆಗೆ ನೀವು 12ನೇ ತರಗತಿಯನ್ನು ಪಾಸ್ ಮಾಡಿರಬೇಕು. 12ನೇ ತರಗತಿಯಲ್ಲಿ ಕನಿಷ್ಠ 85 ಅಂಕಗಳನ್ನು ಗಳಿಸಿರಬೇಕಾಗತ್ತೆ. ಅಂದರೆ 85 ಅಥವಾ 85ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು. ಪ್ರಸ್ತುತ ವರ್ಷದ ನೀವು ಶುಲ್ಕ ರಸೀದಿಯನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು. ಅದರ ಜೊತೆಗೆ ಪ್ರವೇಶ ಪ್ರಮಾಣ ಪತ್ರವನ್ನು ಕೂಡ ಅಟ್ಯಾಚ್ ಮಾಡಬೇಕು. ಕುಟುಂಬದ ಫೋಟೋವನ್ನು ಅಂದರೆ ನೀವೇನಾದರೂ ಕುಟುಂಬದ ತಂದೆ ತಾಯಿ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಅವ್ರದ್ದೆಲ್ಲ ಕುಟುಂಬದ ಸದಸ್ಯರನ್ನು ಒಳಗೊಂಡಂಥ ಒಂದು ಫೋಟೋವನ್ನು ಕೂಡ ಇಲ್ಲಿ ಕಳಿಸ್ಬೇಕಾಗಿರ್ತೈತಿ. ಅದರ ಜೊತೆಗೆ ಆದಾಯ ಪ್ರಮಾಣ ಪತ್ರ ಬೇಕು. ಅದರ ಜೊತೆಗೆ ಕಾಲೇಜಿನಲ್ಲಿ ಶಿಫಾರಸು ಮಾಡಿ ಅಂದರೆ ನೀವು ಕಾಲೇಜಲ್ಲಿ ಸೀಟನ್ನು ಪಡೆದುಕೊಂಡಿರಿ ಅಂಥೇಳಿ ಬೋನಫೈಡ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಆ ಸರ್ಟಿಫಿಕೇಟನ್ನು ಕೂಡ ನೀವು ಇಲ್ಲಿ ಹಚ್ಚಬೇಕಾಗತ್ತೆ. ನಿಮ್ಮ ಬ್ಯಾಂಕ್ ಪಾಸ್ಬುಕ್ ವಿವರವನ್ನು ಕೂಡ ಇಲ್ಲಿ ನೀಡಬೇಕು. ಅದರ ಜೊತೆಗೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡನ್ನು ಕೂಡ ನೀಡಬೇಕು. ಅದರ ಜೊತೆಗೆ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಎಂಬುದನ್ನು ಕೂಡ ನೀವು ವೃತ್ತಿ ಯೋಜನೆ ಬಗ್ಗೆ ಬರಿಬೇಕು. ಅದರ ಜೊತೆಗೆ ನೀವು ಮುಂದಿನ ಕನಸುಗಳ ಬಗ್ಗೆಯೂ ಕೂಡ ನಿಮ್ಮ ವಿವರವಾದ ಲೇಖನವನ್ನು ಬರೆದು ಇಲ್ಲಿ ಅಟ್ಯಾಚ್ ಮಾಡಬೇಕು. ಅರ್ಹತೆ ಮಾನದಂಡಗಳನ್ನು ನೋಡೋದಾದ್ರೆ, ಇದು ಭಾರತದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಜೊತೆಗೆ ಈ ವಿದ್ಯಾರ್ಥಿ ವೇತನವನ್ನು ಈ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿನಿಯರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೂಡ ಸಮನಾಗಿ ನೀಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ತಾರತಮ್ಯವನ್ನು ನೀಡ್ತಾ ಇಲ್ಲ. ಎರಡೂ ಲಿಂಗಗಳಿಗೂ ಕೂಡ ಪ್ರತ್ಯೇಕವಾಗಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ. ಅದರ ಜೊತೆಗೆ ಎಲ್ಲ ವರ್ಗಗಳಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ. ಯಾವುದೇ ರೀತಿಯಾದಂಥ ಯಾವುದೇ ಜಾತಿಗಳಿಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ಮೀಸಲಾಗಿಟ್ಟಿಲ್ಲ. ಮತ್ತು ನೀವು 2023-24ನೇ ಸಾಲಿನಲ್ಲಿ 12ನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು. ಅಂದರೆ 2023-24ನೇ ಸಾಲಿನಲ್ಲಿ 12ನೇ ತರಗತಿಯನ್ನು ಉತ್ತೀರ್ಣರಾಗಿ ಮೊದಲ ವರ್ಷದ ಪದವಿಗೆ ನೀವು ಪ್ರವೇಶವನ್ನು ಪಡೆದಿದ್ದರೆ ಅಂತಹ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಅದರ ಜೊತೆಗೆ ನೀವು ವಿಜ್ಞಾನ, ಕಲೆ, ವಾಣಿಜ್ಯ, ಇಂಜಿನಿಯರಿಂಗ್ ಆಗಿರ್ಬೋದು, ವೈದ್ಯಕೀಯ ಅಧ್ಯಯನ ಆಗಿರ್ಬೋದು, ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತು ಇತರ ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಪದವಿ ಕೋರ್ಸನ್ನು ನೀವು ಓದ್ತಾ ಇರಬೇಕಾಗತ್ತೆ. ಮತ್ತು 2023-24ಕ್ಕಿಂತ ಮೊದಲು ತಮ್ಮ 12ನೇ ತರಗತಿ ಅಂದರೆ HSC ಅನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಈ ವರ್ಷವೇ ನೀವು ಅರ್ಜಿಯನ್ನು ಸಲ್ಲಿಸಲು 12ನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕಾಗತ್ತೆ. ಈ ವಿದ್ಯಾರ್ಥಿ ವೇತನವನ್ನು ಅರ್ಹ ಮತ್ತು ಅಗತ್ಯ ಇರುವ ವಿದ್ಯಾರ್ಥಿಗಳಿಗೆ ಮಾತ್ರವೇ ನೀಡಲಾಗ್ತಾ ಇದೆ. ಇದು ವಿಳಾಸ ನೋಡ್ಬೋದು. ಈ ವಿಳಾಸಕ್ಕೆ ನೀವು ಅದನ್ನು ಡೌನ್ಲೋಡ್ ಮಾಡಿ ಕಳಿಸ್ಬೇಕು ಅಥವಾ ಇಮೇಲ್ ID ಕೂಡ ನೀವು ಅದನ್ನು ಫಿಲಪ್ ಮಾಡಿ ಕಳಿಸ್ಬೋದು. ಅಥವಾ ವಾಟ್ಸಪ್ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ, ಆ ನಂಬರ್ ಕೂಡ ನೀವು ಕಳಿಸ್ಬೋದು. ಬೇಕಾದರೆ ಅವರ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ಅವ್ರ ವಾಟ್ಸಪ್ ಸಂಖ್ಯೆ ಕೂಡ ಮೆಸೇಜ್ ಮಾಡಿರಿ, ಅವರು ರಿಪ್ಲೈ ಕೂಡ ಮಾಡ್ತಾರೆ. ಅಥವಾ ಇಮೇಲ್ ID ಕೂಡ ಮೆಸೇಜ್ ಮಾಡಿರಿ. ಇನ್ನು ಅರ್ಜಿ ಫಾರ್ಮ್ ಯಾವ ರೀತಿ ಇರ್ತೈತೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು, ತೋರಿಸ್ತಾ ಇದ್ದೀನಿ ನೋಡ್ಬೋದು.
ದ ಇಂಡಸ್ ಫೌಂಡೇಶನ್ ಅಂಥೇಳಿ ಈಗ ಅಪ್ಲಿಕೇಶನ್ ಫಾರ್ಮ್ ಫಾರ್ ಸ್ಕಾಲರ್ಶಿಪ್ 2023-24 ಅಂಥೇಳಿ ಆಫ್ಲೈನ್ ಐತಿದ, ಯಾವುದೇ ರೀತಿಯಾದಂಥ ಆನ್ಲೈನ್ ಇರುವುದಿಲ್ಲ. ಇಲ್ಲಿ ನಿಮ್ಮ ಫೋಟೋವನ್ನು ಹಂಚ್ರಿ, ನಿಮ್ಮ ಹೆಸರನ್ನು ಪೂರ್ಣ ಹೆಸರನ್ನು ಬರೀರಿ, ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಪೂರ್ಣ ಹೆಸರನ್ನು ಬರೀರಿ, ಡೇಟ್ ಆಫ್ ಬರ್ತನ್ನು ಹಾಕಿರಿ, ನಿಮ್ಮ ಜೆಂಡರನ್ನು ಹಾಕಿರಿ, ಪ್ರಸ್ತುತ ಇರುವಂಥ ವಿಳಾಸವನ್ನು ಹಾಕಿರಿ, ಅದೇ ರೀತಿ ನಿಮ್ಮ ವ್ಯಾಟ್ಸಪ್ ನಂಬರನ್ನು ಹಾಕಿರಿ, ಸ್ಪಷ್ಟವಾಗಿರುವಂಥ ಇಮೇಲ್ ಐ ಡಿಯನ್ನು ಕೊಡ್ರಿ. ಯಾಕಂದರೆ ನೀವು ಸೆಲೆಕ್ಷನ್ ಆದರೆ ನಿಮ್ಮ ವ್ಯಾಟ್ಸಪ್ ಸಂಖ್ಯೆ ಅಥವಾ ಇಮೇಲ್ ಐ ಡಿಗೆ ಅವ್ರು ಮೆಸೇಜ್ ಮಾಡ್ತಾರೆ. ಅದೇ ರೀತಿ ನಿಮ್ಮ ಎಷ್ಟು ಅಮೌಂಟ್ ಬೇಕು ನಿಮಗೆ ಪ್ರೀಮಿಯರ್ ತಿಂಗಳು ಅಂಥೇಳಿ ಅದನ್ನು ಕೂಡ ಅಮೌಂಟ್ ಮೆನ್ಷನ್ ಮಾಡಿರಿ. ಅದ್ರ ಜೊತೆಗೆ ನಿಮ್ಮ ಕಾಲೇಜಿನ ಡೀಟೇಲ್ಸನ್ನು ಕೂಡ ಆ್ಯಡ್ ಮಾಡಿರಿ. ಅದರ ನಿಮ್ಮ ಕಾಲೇಜಿನ ಫೀಸನ್ನು ಕೂಡ ಆ್ಯಡ್ ಮಾಡಿರಿ. ಸಾರಿ, ಇಲ್ಲಿ ಹೌಸ್ ಆನ್ ರೆಂಟೆಡ್ ಅಮೌಂಟ್ ಅಂದರೆ ನೀವು ಬಾಡಿಗೆ ಮನೆಯಲ್ಲಿದ್ದೀರಾ ಅಥವಾ ರೆಂಟೆಡಲ್ಲಿದ್ದೀರಾ ಅಂತ ಕೇಳಿದ್ದಾರೆ. ಅಂದರೆ ನೀವು ಸ್ವಂತ ಮನೆಯಲ್ಲಿ ವಾಸಿಸ್ತಾ ಇದ್ದೀರಾ ಅಥವಾ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ನೀವು ಬಾಡಿಗೆ ಮನೆಯಲ್ಲಿ ಆದರೆ ಎಷ್ಟು ಪ್ರತಿ ತಿಂಗಳು ಬಾಡಿಗೆನ ಕಟ್ತೀರಿ ಅಂತೇಳಿ ಬರೀರಿ ಇಲ್ಲಿ. ಅದೇ ರೀತಿ ನಿಮ್ಮ 12ನೇ ತರಗತಿ ಡೀಟೇಲ್ಸನ್ನು ಎಂಟ್ರಿ ಮಾಡಿರಿ. ಅದೇ ರೀತಿ ನಿಮ್ಮ ಮದರ್ ಟಂಗ್, ನಿಮಗೆ ಇತರೆ ಯಾವುದಾದ್ರೂ ಲ್ಯಾಂಗ್ವೇಜ್ ಗೊತ್ತಿದ್ದರೆ ಅದನ್ನು ಕೂಡ ಬರೀರಿ. ಪ್ರತಿಯೊಂದು ಮಾಹಿತಿಯನ್ನು ಸ್ಪಷ್ಟವಾಗಿ ಎಂಟ್ರಿ ಮಾಡಿರಿ. ಆಮೇಲೆ ಫ್ಯಾಮಿಲಿ ಡೀಟೇಲ್ಸನ್ನು ಕೂಡ ಎಂಟ್ರಿ ಮಾಡಿರಿ. ಅಂದರೆ ನಿಮ್ಮ ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬರ ಡೀಟೇಲ್ಸನ್ನು ಎಂಟ್ರಿ ಮಾಡಿ, ಅವರು ನಿಮ್ಗೆ ಏನು ಆಕಾರ ರಿಲೇಷನು, ಅವ್ರ ಕ್ವಾಲಿಫಿಕೇಷನ್ ಎಷ್ಟಾಗೈತಿ, ಅವ್ರು ಏನು ಕೆಲಸ ಮಾಡ್ತಾರೋ, ಅವ್ರ ಮಂತ್ಲಿ ಇನ್ಕಮ್ ಅಥವಾ ಅವ್ರು ಏನಾದರೂ ಸ್ಟಡಿ ಮಾಡ್ತಾ ಇದ್ದಾರೆ ಎಂಬುದನ್ನು ಕೂಡ ಬರೀರಿ. ನಂತರ ಇಲ್ಲಿ ಡೇಟ್ ಪ್ಲೇಸನ್ನು ಹಾಕಿ, ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ 12ನೇ ತರಗತಿಯ ಅಂಕಪಟ್ಟಿಯಲ್ಲಿ 80% ಹೆಚ್ಚಿನ ಅಂಕಗಳನ್ನು ಗಳಿಸಿದರೆ ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ. ಉಳಿದಂಥ ಯಾವುದೇ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಅದರ ಜೊತೆಗೆ ನಿಮ್ಮ ಪಿ-ರೆಸಿಟಿ, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದೇ ರೀತಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಫ್ಯಾಮಿಲಿ ಫೋಟೋವನ್ನು ಕೂಡ ಅಟ್ಯಾಚ್ ಮಾಡಿ ಈ ಎಲ್ಲ ಮಾಹಿತಿಗಳನ್ನು ತುಂಬಿ ನಿಮ್ಮ ಸಿಗ್ನೇಚರು, ನಿಮ್ಮ ಪೇರೆಂಟ್ಸ್ ಸಿಗ್ನೇಚರು, ನಿಮ್ಮ ಕಾಲೇಜಿನ ಸಿಗ್ನೇಚರನ್ನು ಕೂಡ ಇಲ್ಲಿ ಮಾಡಿಸ್ಬೇಕಾಗತ್ತೆ. ಅಂದರೆ ಕಾಲೇಜಿನಲ್ಲಿರುವಂಥ ಪ್ರಿನ್ಸಿಪಾಲ್ ಅವರ ಸಿಕ್ಕ ಮತ್ತು ಸಿಗ್ನೇಚರನ್ನು ಮಾಡಿಸಿ ಎಲ್ಲ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಅಡ್ರೆಸ್ಗೆ ಸ್ಪೀಡ್ ಪೋಸ್ಟ್ ಮಾಡಿರಿ. ಅಥವಾ ಜಿಮೇಲ್ ಐ ಡಿ ಕೂಡ ನೀವು ಕಳಿಸ್ಬೋದು, ಅಥವಾ ವಾಟ್ಸಪ್ ಸಂಖ್ಯೆ ಕೂಡ ನಿಮ್ಮ ಎಲ್ಲ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ PDF ಫೈಲ್ ಮೂಲಕ ಕಳಿಸ್ಬೋದು. ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತೈತೆ ಅಂದರೆ, ಯಾರು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತಾರಲ್ಲ ಮತ್ತು ಯಾರ್ದು ವಾರ್ಷಿಕ ಆದಾಯ ಕಡಿಮೆ ಇರ್ತೈತಲ್ಲ ಅಂಥ ವಿದ್ಯಾರ್ಥಿಗಳನ್ನು ಸೆಲೆಕ್ಷನ್ ಮಾಡಿ ಅವರಿಗೆ ವ್ಯಾಟ್ಸಪ್ ಮೂಲಕ ಅಥವಾ ಇಮೇಲ್ ಮೂಲಕ ಮೆಸೇಜನ್ನು ಕಳಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು 2200 ರೂಪಾಯಿಗಳನ್ನು ಅವರು ನೀಡ್ತಾ ಬರ್ತಾರೆ. ಇದು ಇವತ್ತಿನ ಅತಿ ಪ್ರಮುಖವಾದಂಥ ಸ್ಕಾಲರ್ಶಿಪ್ ವಿಡಿಯೋ ಆಗಿರ್ತೈತಿ. ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿಯಾಗಿ ಇದರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.